ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಕ್ಷಣದವರೆಗೂ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ, ಕಾನೂನು ಹೋರಾಟ, ಕಾನೂನಾತ್ಮಕವಾಗಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಇದೇ ವಿಚಾರ ರಾಜಕೀಯವಾಗಿ ಯಾವ ರೀತಿಯ ವಾರ್ಗೆ ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ. DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ಅಕ್ಷರಶಃ ನಿರ್ಮಾಣ ಆಗಿದೆ. ಪೆನ್ಡ್ರೈವ್ ವಾರ್ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ವಿಡಿಯೋ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಕುಮಾರಸ್ವಾಮಿ ಹೇಳಿಕೆಗೆ DCM DKಶಿ ಕೌಂಟರ್ ಕೊಟ್ಟಿದ್ದಾರೆ. DK ಬ್ರದರ್ಸ್ ಆರೋಪಕ್ಕೆ ಮತ್ತೆ ಕುಮಾರಸ್ವಾಮಿ ಅವರು ಸಿಟ್ಟಾಗಿದ್ದಾರೆ. ಪೆನ್ ಡ್ರೈವ್ ಪಿಟಿಷನ್ ನಲ್ಲಿ ಒಕ್ಕಲಿಗ ನಾಯಕತ್ವದ ಕದನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಎಲ್ಲ ಕುತಂತ್ರದ ಹಿಂದೆ ಆ ಮಹಾನಾಯಕನ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು. ನಿನ್ನೆ ಅಣ್ಣ ತಮ್ಮ ಇಬ್ರು ಕುಮಾರಸ್ವಾಮಿ ಅವರ ವಿರುದ್ಧ ಮುಗಿಬಿದ್ರು. ನಮಗೆ ಅಂತ ಚಿಲ್ಲರೆ ಬುದ್ಧಿ ಇಲ್ಲ, ನಾವಂತ ಕೆಲಸ ಮಾಡೋದಿಲ್ಲ, ಕುಮಾರಸ್ವಾಮಿ ಅವ್ರ ಕೈವಾಡನೇ ಇದೆ ಅಂತ DK ಸುರೇಶ್ DK ಬ್ರದರ್ಸ್ ಹೇಳ್ಬಿಟ್ರು. ಇದಕ್ಕೆ ಮತ್ತೆ ಕುಮಾರಸ್ವಾಮಿ ಅವ್ರು ಕೌಂಟರ್ ಕೊಟ್ರು. ಹಾಗಿದ್ರೆ ಈ ಕ್ಷಣದವರೆಗೂ ಇವ್ರು ಯಾವ್ಯಾವ ರೀತಿ ಈ ಒಂದು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ನೋಡೋಣ. ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ನನಗೆ ನೋಡಪ್ಪ, ನಮ್ಮ ಬಳಿ ಇದ್ದಿದ್ರೆ ನಮ್ಗೆ ಗೊತ್ತಿದ್ರೆ ಇದು ಇಂದು ದಿನ ಏನೋ ವಿಚಾರ ಬರ್ಬೇಕು. ಇದು ಇವತ್ತು ಅವ್ನು ಮಾತಾಡ್ತಾ ಇದ್ದ, ಅವನ ಮೇಲೆ ಏನಾದ್ರು ಬೀಳ್ತಾರೆ ಅಂತ ಏನೋ ಅವ್ನು ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ಹೇಳಿದ್ದೆ, ಅದು ಯಾರೋ ಡ್ರೈವರ್ ಅಂತೆ, ಆ ಹುಡುಗ ಹೆಸರು ನಂಗೆ ಗೊತ್ತಿಲ್ಲ, ಡ್ರೈವರ್ ಅಂತೆ, ನಿಮ್ಮ ಯಾರೋ BJP ಲೀಡರ್ ಮಾಡಿದ್ದಾರೆ ಅಂತ ನನಗೆ ಫೋನಲ್ಲಿ ಹೇಳಿದ್ರು. ಬಟ್ ಆ ಪೇಪರ್ ಟಿವಿಲಿ ಬರ್ತಾ ಇದೆ, ಎಲ್ಲ ಟಿವಿಲಿ ಬರ್ತಾ ಇದೆಯಾ? ಬರ್ತಾ ಇದೆ ಅಂತ ಹೇಳಿದ್ರು. ಸೊ ನನಗೇನಾದ್ರು ಇತ್ತು ಅಂದರೆ, ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ಭಾಳ ಉಪಯೋಗಿಸಿರೋ ಬಿಡ್ತಿರೋ. ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಏನಿರೋ ಚುನಾವಣೆಯಲ್ಲಿ ಎದುರಿಸೋ ನಾನು ಚುನಾವಣೆಯಲ್ಲಿ ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳೋಕ್ಕಿಲ್ಲ. ಇದೇ ನೋಡಪ್ಪ, ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್, ಅದು ಅರ್ಥ ಆಯ್ತಾ? ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ. ಫಸ್ಟು ದೇವರಾಜೇಗೌಡ ಯಾರನ್ನು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ. ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ BJP ಅವ್ರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿದ್ದು ಹೆಂಗೆ ಮಾಡಬೇಕು ಅಂತ. ನಾವು ಅಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ, ತಂದೆ ತಾಯಿಗೆ ಭಾಳ ಗೌರವ ಇದೆ. ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ. ಫಸ್ಟು ಯಾರು BJP ಅವರು ಹೇಳ್ತಾ ಇದ್ದಾರೆ, ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟು BJP ಅವರು, ಜನತಾ ದಳದವರು ಫಸ್ಟ್ ಮಾಡಲಿ, ಆಮೇಲೆ ಮಾತಾಡ್ತಾರೆ. ಯಾವ ನಾಯಕ ಅಂತಾರೆ ಹೇಳಲಿ, ಮಾತಾಡ್ತೀನಿ. ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣ ಅವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ.
ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ, ವಿಷಯ ತಿಳ್ಕೊಳ್ಳಿ. ಇಲ್ಲಿ ನಿನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಅವ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನ ಏನು ಮಾಡಿದ್ದಾಳೆ? ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು, ಯಾರು ಮಾಡಿದ್ರು? ನೆನ್ನೆ ಅವನ ಕೈನಲ್ಲಿ ವಿಡಿಯೋ ಬಿಟ್ರಲ್ವೇ? ಅವನೇನು ಹೇಳಿಕೆ ಕೊಟ್ಟ? ನಾನು ದೇವರಾಜೇಗೌಡರ ಕೈಲಿ ಕೊಟ್ಟಿದ್ದೆ ಅಂತ ಹೇಳಿದ್ದೀನಿ, ಯಾರ ಕೈಲೂ ಕೊಟ್ಟಿಲ್ಲ ಅಲ್ವೇ? ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ ಇಲ್ಲಿಗೆ ನಿಲ್ತಾ ಇಲ್ಲ. ನಾವು ಗಮನಿಸಿದ್ವಿ, ಎಲ್ಲಿವರೆಗೂ ಬರ್ತಾ ಇದೆ ಅಂತಂದ್ರೆ ಒಕ್ಕಲಿಗ ನಾಯಕತ್ವಕ್ಕೂ ಈ ಪೆನ್ಡ್ರೈವ್ ಪ್ರಕರಣಕ್ಕೂ ಕೂಡ ಲಿಂಕ್ ಮಾಡಿ ಮಾತನಾಡೋ ಲೆವೆಲ್ಗೆ ಹೋಗಿದ್ದಾರೆ ಕುಮಾರಸ್ವಾಮಿ ಹಾಗೆ DK ಶಿವಕುಮಾರ್ ಅವರು. ನೇರ ವಾಕ್ ಸಮರ ಇಬ್ಬರ ನಡುವೆ ನಡೀತಾ ಇದೆ. ಕುಮಾರಸ್ವಾಮಿಯನ್ನ ಕೆಣಕಿದ್ರ DCM DK ಶಿವಕುಮಾರ್. ಕೈವಾಡ ಇದೆ ಅನ್ನೋ ಮಾತಿಗೆ ಕೆಂಡವಾಗಿದ್ದಾರೆ ಕುಮಾರಸ್ವಾಮಿ. ಪೌರುಷ ತೋರಿಸುವಂತೆಲ್ಲ ಸವಾಲು ಹಾಕೊಳ್ತಿದ್ದಾರೆ ಅಂತ. ಎಂಥ ವಿಚಾರದಲ್ಲಪ್ಪ ಪೌರುಷ ತೋರಿಸೋದು? ಈ ಪೆನ್ಡ್ರೈವ್ ಅಂತ ಆರೋಪದ ವಿಚಾರದಲ್ಲ ಪೌರುಷ. ಕುಮಾರಸ್ವಾಮಿ ಅವರು ಸಿಟ್ಟಿಗೆದ್ದಿದ್ದಾರೆ. DK ಬ್ರದರ್ಸ್ ಪಂಥಾಹ್ವಾನ ರಾಜಕೀಯದಲ್ಲಿ ಏನೆಲ್ಲ ನಡಿಬಹುದು ಅನ್ನೋದಕ್ಕೆ ಕರ್ನಾಟಕದಲ್ಲಿ ಈ ಒಂದು ಪಂಥಾಹ್ವಾನ ಸವಾಲು, ಪೌರುಷತ್ವದ ಸವಾಲು ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ. ಮಾತುಗಳಲ್ಲಿ ಕೇಳಿಸ್ಕೊಂಬಿಡಿ ಯಾವ ಲೆವೆಲ್ಗಿದೆ ರಾಜಕೀಯ ಜಿದ್ದಾಜಿದ್ದಿ ಇಂಥ ಅಸಹ್ಯ ಅನ್ಸೋ ವಿಚಾರದಲ್ಲೂ ಕೂಡ. ಪ್ಲೀಸ್ ಜಾಸ್ತಿ ಲೇಟ್ ಮಾಡಬಾರ್ದು ಕುಮಾರಸ್ವಾಮಿ. ನೀನು ಯಾವ ಕರೆ ಕೊಡ್ತೀಯೋ ಕರೆ ಕೊಡಪ್ಪ. ಯಾಕೆ ಲೇಟ್ ಮಾಡ್ತಾ ಇದೆಯಾ? ಕರೆ ಕೊಡು. ನೀನು ಕರೆ ಕೊಟ್ಟು ನೀ ಅದೇನು ಮಾಡ್ತೀಯ ಫಸ್ಟ್ ಮಾಡಿ. ಯಾರು ಬೇಡ ಅಂತೇಳಿ ನೀನು ಇಟ್ಕೊಂಡಿರೋರು ಯಾರು? ನೀನು ಕರೆ ಕೊಡು. ನೀ ಕರೆ ಕೊಡಬೇಕು. ನೀವು ಕರೆ ಕೊಡಲಿ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ. ಇವರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದಾರೆ ಅಂತ. ಅಲ್ಲ, ಅವ್ರಿಗೆ ಏನು ಸಂದೇಶ ಕೊಟ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ಅವ್ರು ಅಟ್ಲೀಸ್ಟ್ ಇಬ್ರು ಜವಾಬ್ದಾರಿತ ನಾಯಕರೇ. ವಿಷಯ ಏನಾಗಿದೆ ಸದ್ಯಕ್ಕೆ, ಇದು ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ನಾವು ಈ ಸಂದರ್ಭದಲ್ಲಿ ಯಾವ ರೀತಿ ಗಂಭೀರವಾಗಿ ವರ್ತಿಸಬೇಕು, ಆ ಪ್ರಕರಣದ ಗಂಭೀರತೆ ಏನು ಅನ್ನೋದು ಬಿಟ್ಟು ಇವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನೀನು ಹಂಗಂದ್ರೆ ನಾನು ಹಿಂಗಂತೀನಿ, ನೀನು ಒಂದಂದ್ರೆ ನಾನು ಎರಡು ಅಂತೀನಿ, ಇದು ಏನು ಮೆಸೇಜ್ ಪಾಸ್ ಆಗುತ್ತೆ ಸಾರ್ವಜನಿಕರಿಗೆ ಅಂತ. ನಿಜ ನಿಜ ನೋಡಿ. ಅಂದರೆ ರಾಜಕೀಯ ಇಟ್ ಸೆಲ್ಫ್ ಅಸ್ ಅ ಡರ್ಟಿ ಗೇಮ್ ಅನ್ನೋದು ಆ ಮಾತಿದೆಯಲ್ಲ, ಅದು ತಪ್ಪು ಅಂತ ಹೇಳಿ ಸಾಬೀತುಪಡಿಸಬೇಕು. ಅಟ್ಲೀಸ್ಟ್ ಇಂಥ ಪ್ರಕರಣ ಬಂದಾಗ SIT ರಚನೆ ಆಗಿದೆ, ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಇಷ್ಟಕ್ಕೆ ನಿಂತು ಬಿಟ್ಟಿದ್ರೆ ಮರ್ಯಾದೆ ಅನ್ನೋದು ಅಟ್ಲೀಸ್ಟ್ ಸ್ವಲ್ಪ ಉಳಿತಿತ್ತು ಅಂತ ಎಲ್ರಿಗೂ, ಎರಡೂ ಪಕ್ಷದ ನಾಯಕರು ಕೂಡ. ಬಟ್ ಈ ಮಾತುಗಳು ಎಷ್ಟು ಮುಂದುವರಿತಾ ಹೋಗುತ್ತೋ ಅಷ್ಟು ಮರ್ಯಾದೆ ಕಮ್ಮಿ ಆಗ್ತಾ ಹೋಗುತ್ತೆ ಸಾರ್ವಜನಿಕರ ದೃಷ್ಟಿಯಲ್ಲಿ. ದೊಡ್ಡವರಿದ್ದಾರೆ, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಹಾಲಿ ಉಪಮುಖ್ಯಮಂತ್ರಿಗಳು. ಇದ್ರ ಹಿಂದೆ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇಲ್ದಲೇ ಅವ್ರು ಮಾತನಾಡೋದಿಲ್ಲ. ಒಕ್ಕಲಿಗ ನಾಯಕತ್ವಕ್ಕೆ ಇರುವ ಫೈಟ್ ಇದೆಯಲ್ಲ, ಇದರಲ್ಲೂ ಕೂಡ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಅವರ ಮಾತುಗಳಲ್ಲೇ ಸ್ಪಷ್ಟವಾಗ್ತಿದೆ. ಸುರೇಶ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಸುರೇಶ್, ಎಲ್ಲ ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡೋದು ರಾಜಕಾರಣಿಗಳ ಸ್ವಭಾವ, ಸಹಜ ಸ್ವಭಾವ. ಆದರೆ ಇಂಥ ವಿಚಾರದಲ್ಲೂ ಮುಂದುವರೆದಿದೆಯಲ್ಲ ಅನ್ನೋದು ನಿಮ್ಮ ದುರಂತ, ಅಂದರೆ ಸಾರ್ವಜನಿಕರ ಮತದಾರರ ದುರಂತ ಅಂತ ಹೇಳಿ. ಸ್ಮಿತಾ, ಕಳೆದ 3-4 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಅವರ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ರಾಜಕೀಯದಲ್ಲಿ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ನೋಡೋದಾದರೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲ್ತಕ್ಕಂತಹ ವಿಡಿಯೋ ಏನಿದೆ, ಆ ವಿಚಾರವಾಗಿ ನೇರವಾಗಿ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಜಟಾಪಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಅದು ಎಷ್ಟರ ಮಟ್ಟಿಗೆ ಅಂದರೆ ಅದು ತೀರಾ ವೈಯಕ್ತಿಕ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರ, ಈ ಸುದ್ದಿ
ಸುದ್ದಿ ಯಾವ ತಿರುವು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ರಾಜ್ಯ ರಾಜಕಾರಣದಲ್ಲಿ ಊಹೆಗೂ ಕೂಡ ನಿಲುಕ್ತಂತೆ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಂತಹ ಒಂದು ವಿಚಾರ ಇತ್ತು, ಏನಂದರೆ ಈ ಒಂದು ಏನು ವಿಡಿಯೋ ಒಂದು ರಿಲೀಸ್ ಏನಿದೆ ಇದರ ಹಿಂದೆ ಆ ಮಹಾನಾಯಕನ ಕೈವಾಡ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಹಾಗೆ ಹೇಳ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಖಡಕ್ಕಾಗಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಇಂಥ ಚಿಲ್ಲರ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಅದಾದ ನಂತರ ನಿನ್ನೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಗುಡುಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ವಿರುದ್ಧ. ಇದು ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ನನ್ನನ್ನು ಕೆಣಕಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ, ನಮ್ಮ ಕುಟುಂಬವನ್ನು ಕೆಣಕಿದ್ದಾರೆ ಅಂತಕ್ಕಂತಹ ಒಂದು ವೈಯಕ್ತಿಕವಾಗಿ ತೆಗೆದುಕೊಂಡು ಎಚ್ ಡಿ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ ನೇರ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಏನು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣರದು ಎನ್ನಲಾದಂತಹ ಈ ಒಂದು ವಿಚಾರ ಏನಿದೆ ಇದು ಇಡೀ ರಾಜ್ಯ ರಾಜಕಾರಣದಲ್ಲೇ ಹೊಸ ಆಯಾಮವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಹೊಸದಾಗಿ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ರಾಜ್ಯ ರಾಜಕಾರಣದ ವಸ್ತುವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಈ ವಿಚಾರ. ಸೊ ಇದೇ ವಿಚಾರ ಈಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡೆದಿರ್ತಕ್ಕಂತಹ ವಾರ್ ಏನಿದೆ ಇಷ್ಟು ದಿನದವರೆಗೂ ಕೋಲ್ಡ್ ವಾರ್ ರೀತಿಯಲ್ಲಿ ಇತ್ತು, ಶೀತಲ ಸಮರದಂತೆ ಈಗ ನೇರ ವಾಗ್ದಾಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯ